ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸಾಕಷ್ಟು ಸೌಂಡ್ ಮಾಡಿತ್ತು. ಜೊತೆಗೆ ಶಾಸಕರು ಸಚಿವರು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರು. ಆ ಹೊತ್ತಲ್ಲೇ ಈಗ ಬೆಂಗಳೂರಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಈಗ ಬೆಳಕಿಗೆ ಬಂದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿದೆ. 68ರ ವೃದ್ಧನಿಗೆ 25ರ ಚೆಲುವೆ ಈಗ ಹನಿ ಮೂಲಕ ಬಲೆಗೆ ಬೀಳಿಸಿರುವಂತಹ ಮ್ಯಾಟ್ರ್ ಇದು. ಇಬ್ಬರು ಯುವಕರಿಂದ ವೃದ್ಧನಿಗೆ 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿರುವಂತಹ ಮ್ಯಾಟ್ರ್ ಇದು. ಖಾಸಗಿ ವಿಡಿಯೋಗಳು ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಹನಿ ಟ್ರ್ಯಾಪ್. ಈ ಹನಿ ಟ್ರ್ಯಾಪ್ ಕೇವಲ ರಾಜಕಾರಣಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸುವಂತಹ ಒಂದು ಟೀಮ್ ಏನಿದೆಯಲ್ಲ, ಕೇವಲ ರಾಜಕಾರಣಿಗಳನ್ನು ಮಾತ್ರ ಟಾರ್ಗೆಟ್ ಮಾಡಲ್ಲ ಅನ್ನಲಿಕ್ಕೆ ಇವತ್ತು 68ರ ವೃದ್ಧನಿಗೆ 25ರ ಚೆಲುವೆ ಮೂಲಕ ಹನಿ ಬಲೆಗೆ ಬೀಳಿಸಿದಾರಲ್ಲ, ಇದು ಮತ್ತೊಂದು ಮಜಲನ್ನು ಪಡ್ಕೊಳ್ತಾ ಇದೆ. ಇವತ್ತು ರಾಜಕಾರಣಿಗಳ ಜೊತೆ ಉದ್ಯಮಿಗಳು, ಡಾಕ್ಟ್ರುಗಳು ಮತ್ತು ದೊಡ್ಡ ದೊಡ್ಡ ಸಿನಿಮಾ ನಟ ನಟಿಯರಿಗೂ ಕೂಡ ಈ ಸಂಕಷ್ಟ ತಪ್ಪಿದಲ್ಲ. 2 ಕೋಟಿಗೆ ಡಿಮ್ಯಾಂಡ್, 40 ಲಕ್ಷಕ್ಕೆ ಡೀಲ್. ಇದರಲ್ಲಿ ಮುಖ್ಯವಾಗಿ ಆರೋಪಿಗಳು A1 ಅಜಯ್, A2 ಅಭಿ ವಿರುದ್ಧ ಈಗಾಗಲೇ ಆರೋಪ ಕೇಳಿ ಬರ್ತಾ ಇದೆ. ಖಾಸಗಿ ವಿಡಿಯೋಗಳು ಎಡಿಟೆಡ್ ಅಂತಿರುವಂತಹ ವೃದ್ಧ, ಆ ವಯೋವೃದ್ಧ ಏನೀಗ ಹನಿ ಟ್ರ್ಯಾಪ್ಗೊಳಗಾಗಿದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ ಕೋರಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿ ತನಿಖೆಗೆ ಈಗಾಗಲೇ ಖಾಕಿ ಪಡೆ ಮುಂದಾಗಿದೆ. 2 ಕೋಟಿಗೆ ಡಿಮ್ಯಾಂಡ್, 40 ಲಕ್ಷಕ್ಕೆ ಡೀಲ್. ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರಮುಖ ಆರೋಪಿಗಳಂದ್ರೆ A1 ಅಜಯ್, A2 ಅಭಿ ವಿರುದ್ಧ ಈಗಾಗಲೇ ಆರೋಪ ಕೇಳಿ ಬರ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಅಂದರೆ ಈ ಹನಿ ಟ್ರ್ಯಾಪ್ ಮಾಡ್ತಾ ಇರೋರಿಗೆ ಯಾವುದೇ ಭಯ ಇಲ್ಲ, ಯಾವುದೇ ರೀತಿಯಾದಂತಹ ಪೊಲೀಸ್ ಬಗ್ಗೆ, ಕಾನೂನು ಬಗ್ಗೆ ಗೌರವ ಇಲ್ಲ. ನಾವು ಹೇಗಾದರೂ ಕೂಡ ಬಚಾವಾಗ್ತೀವಿ ಅಂತ. ಈಗಾಗಲೇ ಕೋರಮಂಗಲ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಸಿಲಿಕಾನ್ ಸಿಟಿ ಮತ್ತೊಂದು ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸೌಂಡ್ ಮಾಡಿತ್ತು. ಸಚಿವ KN ರಾಜಣ್ಣನ್ನೇ ಸದನದಲ್ಲಿ ಅಬ್ಬರಿಸಿದ್ರು, ಬೊಬ್ಬೆರೆದಿದ್ರು. ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನಗಳು ನಡೀತು ಅಂತ ಅವರ ಪುತ್ರನೂ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಈಗ ರಾಜಕಾರಣಿಗಳಲ್ಲ, ಸಾಮಾನ್ಯ ಮನುಷ್ಯರ ಮೇಲೂ ಕೂಡ ಇವತ್ತು ಹನಿ ಟ್ರ್ಯಾಪ್ ಆಗ್ತಾ ಇದೆ ಅನ್ನಲಿಕ್ಕೆ ಏನು ಬೆಂಗಳೂರಲ್ಲಿ ನಡೆದಿದೆಯಾ ವಯೋವೃದ್ಧನ ಮೇಲೆ? ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಜಯ್? ಖಂಡಿತವಾಗ್ಲೂ ಸಚಿನ್, ಏನಂದ್ರೆ ಇಲ್ಲಿ ಆ ವಯೋವೃದ್ಧನಿಗೆ 60ಕ್ಕೂ ಹೆಚ್ಚು ವಯಸ್ಸು ಕೂಡ ಆಗಿರುವಂತದ್ದು. ಹೀಗಾಗಿ ಆತನ ಬಳಿ ಹೋಗಿರುವಂತಹ ಇಬ್ರು ನಿನ್ನ ಖಾಸಗಿ ವಿಡಿಯೋ ಮತ್ತೆ ಫೋಟೋಗಳು ನಮ್ಮ ಬಳಿ ಇದೆ ಅಂತ ಹೇಳಿ ಏನು ಬೆದರಿಕೆಯನ್ನ ಹಾಕಿದ್ದಾರೆ. ಅದನ್ನ ಏನಾದ್ರು ನೀನು 2 ಕೋಟಿ ಹಣವನ್ನ ಕೊಟ್ಟಿಲ್ಲ ಅಂದ್ರೆ ನಾನು ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಾಕ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿರ್ತಾರೆ. ಇದರಿಂದ ಆ ವಯೋವೃದ್ಧ ಏನಿದ್ದಾನೆ ಆತ ಕೂಡ ಸಾಕಷ್ಟು ಭಯ ಪಟ್ಟಿದ್ದಾನೆ. ಇನ್ನು ಈ ಆರೋಪಿಗಳು ಅಜಯ್ ಮತ್ತೆ ಅಭಿ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಅಂದ್ರೆ ಅವ್ರಿಬ್ರು ಕೂಡ ಹಣದ ಉದ್ದೇಶದಿಂದ ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಅವರಿಬ್ಬರನ್ನು ಕೂಡ ಹುಡುಕಾಟವನ್ನ ಮಾಡ್ತಿದ್ದಾರೆ. ಇನ್ನು ಆ ವಯೋವೃದ್ಧ ಏನಿದ್ದಾನೆ ಆತ ಕೂಡ ಈ 40 ಲಕ್ಷ ಹಣ ನಾನು ಕೊಡ್ತೀನಿ ಅಂತ ಹೇಳಿ ಕೂಡ ಒಂದು ಸೆಟ್ಲ್ಮೆಂಟ್ ಕೂಡ ಮಾಡ್ಕೊಂಡಿರ್ತಾನೆ. ಆದ್ರೆ ಯಾವಾಗ ಆತನಿಗೆ ಇವ್ರು ಇನ್ನೂ ಸಾಕಷ್ಟು ಹಣವನ್ನ ಡಿಮ್ಯಾಂಡ್ ಮಾಡಕ್ ಶುರು ಮಾಡ್ತಾರೋ ಆಗ ಈತ ಪೊಲೀಸ್ ಠಾಣೆ ಮೆಟ್ಲು ಕೂಡ ಹತ್ತಿರುವಂತದ್ದು. ಆ ನಂತರ ಕೋರಮಂಗಲದಲ್ಲೂ ಕೂಡ ಒಂದು ಕಾಫಿ ಬಾರ್ ನಲ್ಲಿ ಕೂತ್ಕೊಂಡು ಇವರೆಲ್ಲರೂ ಕೂಡ ಮಾತಾಡಿದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಕೋರಮಂಗಲ ಪೊಲೀಸ್ ಠಾಣೆ ಅಜಯ್, ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದಂದ್ರೆ, ಈಗ ಒಬ್ರಿಗೊಬ್ರು ಪರಿಚಯ ಇರೋರೇ ಈ ತರ ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಯೋವೃದ್ಧರ ಹಿನ್ನೆಲೆ ಏನು, ಆತನ ಬ್ಯಾಕ್ ಗ್ರೌಂಡ್ ಏನಿದೆ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅಂತ? ಸಚಿನ್, ಏನಂದ್ರೆ ವಯೋವೃದ್ಧ ಬಂದು ಈತ ಏನಿದ್ದಾನೆ ದಾವಣಗೆರೆ ಮೂಲದವನಾಗಿರ್ತಾನೆ. ಆದ್ರೂ ಆತನ ಆಪ್ತ ವಲಯದಿಂದ ಸಿಕ್ಕಂತಹ ಕೆಲವೊಂದು ವಿಡಿಯೋಗಳು, ಫೋಟೋಗಳನ್ನ ಇವರು ಮಾರ್ಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ವಯೋವೃದ್ಧ ಹೇಳೋದೇನಂದ್ರೆ ನನ್ ಯಾವ್ದೇ ರೀತಿಯಾಗಿ ಖಾಸಗಿ ವಿಡಿಯೋ ನಲ್ಲಿ ಯಾವ್ದೂ ಇಲ್ಲ, ಆದ್ರೆ ಇವರು ನನ್ನ ಫೋಟೋಗಳನ್ನ ಮತ್ತೆ ವಿಡಿಯೋಗಳನ್ನ ಎಲ್ಲಿಂದನೋ ಕಲೆಕ್ಟ್ ಮಾಡಿದ್ದಾರೆ, ಅದನ್ನ ಮಾರ್ಕಿಂಗ್ ಕೂಡ ಮಾಡಿದ್ದಾರೆ, ಅದನ್ನ ಅವ್ರಿಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ತಿರ್ಸಿದ್ದಾರೆ. ಆ ನಂತರ ಈ ರೀತಿಯಾಗಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಅವ್ರು ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಅವರಿಬ್ಬರನ್ನು ಕೂಡ ಈಗ ಕೋರಮಂಗಲ ಪೊಲೀಸರು ಕೂಡ ಹುಡುಕಾಟ ಮಾಡ್ತಿದ್ದಾರೆ. ಅವ್ರ ಅರೆಸ್ಟ್ ಆದ ನಂತರದಲ್ಲಿ ಇವ್ರಿಗೆ ಯಾರು ಸಹಾಯ ಮಾಡಿದ್ರು, ಆ ಫೋಟೋ ವಿಡಿಯೋಸ್ ಎಲ್ಲಿಂದ ಬಂತು, ಯಾವ ಕಾರಣಕ್ಕೋಸ್ಕರ ಈಗ ಮಾಡಿದ್ರು ಅನ್ನೋದು ವಿಚಾರಗಳು ಹೊರ ಬರಬೇಕಾಗಿಲ್ಲ. ಸಚಿನ್, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.